ಹಲೋ, ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ? ಇವತ್ತು ನಮ್ಮ ಟ್ಯಾಂಕಿ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಜನ ಬಂದಿದ್ದಾರೆ. ಇವತ್ತು ಸಿಂಟ್ಯಾಕ್ಸ್ ಮತ್ತು ಅದು ಅಂಡರ್ಗ್ರೌಂಡ್ ಟ್ಯಾಂಕ್ ಎಲ್ಲ ಕೊಳೆ ನೀರು ನೋಡಿ. ನೀರು ಫುಲ್ಲು ಒಳಗೆ ಎಷ್ಟು ಇದಿತ್ತು, ಫುಲ್ ಗ್ರೀನ್ ಇದಾಗಿತ್ತು. ಅಂದರೆ ಹೋದ ವರ್ಷ ಸಹ ಕ್ಲೀನ್ ವರ್ಷ ಮಾಡ್ತೇವೆ. ಅದು ಬೋರ್ವೆಲ್ ಇದ್ದ ನೀರಲ್ಲ, ಹಾಗೆ ಇದು ಮಿಷಿನ್ ತಂದಿದ್ದಾರೆ. ಮಿಷಿನಲ್ಲಿ ಕ್ಲೀನ್ ಮಾಡೋದು ಟ್ಯಾಂಕಿ. ಇದು ಟ್ಯಾಂಕಿ, ಅಂಡರ್ ಟ್ಯಾಂಕಿ. ಮತ್ತು ಅಂಗಳವೆಲ್ಲ ಕ್ಲೀನ್ ಮಾಡಿದೆ. ಮಣ್ಣು ಎಲ್ಲ ಅದೆಲ್ಲ ಹೋಗ್ತದೆ, ಧೂಳೆಲ್ಲ. ಮತ್ತು ಫೈನಲಿ ನಾನು ಸಹ ಕ್ಲೀನ್ ಮಾಡಿದಲ್ಲಿ. ಅದು ಸ್ಟಾರ್ಟಿಂಗ್ ನೀರು ಬರಲಿಲ್ಲ, ಮತ್ತೆ ಬಂದ ಅಂಗಳ ಸಹ ಮಳೆ ಬರ್ತದಲ್ಲ, ಹಾಗೆ ಟ್ಯಾಂಕಿಯಲ್ಲಿ ಮತ್ತೆ 2 ಟ್ಯಾಂಕಿ ಸಹ ಕ್ಲೀನ್ ಮಾಡಬೇಕಲ್ಲ. 2 ಕೆಲಸ ಮಾಡಿದೆ. ಬೆಳಿಗ್ಗೆ 10 ಗಂಟೆ ಸ್ಟಾರ್ಟ್ ಆದದ್ದು, ಮಧ್ಯಾಹ್ನ ತನಕ ಅದೇ ಕೆಲಸ ಇತ್ತು. ಇವತ್ತು ಕೆಲಸ ಅಂಗಳಕ್ಕೆ ಅದು ಸಹ ಗ್ರೀನ್ ಆಗಿತ್ತು. ಸೈಡೆಲ್ಲ ಅದೊಂದ್ಸಲ ಗೋಡೆಗೆ ಹಾಕಿದೆ ಸ್ವಲ್ಪ. ಅದು ಪೈಪು ಒಳ್ಳೆದುಂಟು, ತುಂಬ ಇದರಲ್ಲಿ ಬರ್ತದೆ ಅಂಥದ್ದು. ಇದು ಗಾಡಿ ಎಲ್ಲ ತೊಳೆಯಲಿಕ್ಕೆ ಒಳ್ಳೆಯದು. ನಾನು ಸ್ವಲ್ಪ ಗಾಡಿ ಸಹ ತೊಳೆದದ್ರಲ್ಲಿ. ಕೊಳೆ ಎಲ್ಲ ಅಂಗಳದಲ್ಲಿ ಇದ್ದದೆಲ್ಲ ಹೋಗ್ತದೆ, ಇಪ್ಪೆಲ್ಲ ಅದರಲ್ಲಿ ಫುಲ್. ಮತ್ತೆ ಫ್ರೆಂಡ್ಸ್, ಒಂದು ವರ್ಷ ಬಿಟ್ಟೆಲ್ಲ ಕ್ಲೀನ್ ಮಾಡಿದೆ. ಇಲ್ಲದಕ್ಕೆ ಹೋದ ವರ್ಷ 2 ತಿಂಗಳಿಗೆ ಕ್ಲೀನ್ ಮಾಡಿದೆ. 1 ವರ್ಷ ಬಿಟ್ಟು ಜೂನಲ್ಲಿ ಒಂದು ತಿಂಗಳು ಬೇರೆ ಮಾಡಿ. ಜೋರು ಮಳೆ ಬಂದರೆ ಮಾಡಲಿಕ್ಕೆ ಸಹ ಕಷ್ಟ. ನಾವು ಮಾಡುವಾಗ ಸ್ವಲ್ಪ ಮಳೆ ಕಮ್ಮಿ ಇತ್ತು, ಹಾಗೆ ಖುಷಿ ಆಯಿತು ನಮಗೆ. ಸ್ವಲ್ಪ ಕೆಲಸ ಮತ್ತೆ ತಂದು ಗಾರ್ಡನ್ ಇದೆಲ್ಲ ಇತ್ತಲ್ಲ, ಅಲ್ಲಿ ಚಟ್ಟಿ ಎಲ್ಲ ಇತ್ತು, ಅದನ್ನು ತೆಗೆದು ಆಚೆ ಈಚೆ ಇಟ್ಟೆ ನಾನು. ಅಲ್ಲಿ ಸಹ ನೀರೆಲ್ಲ ಹಾಕಿದೆ, ಅದು ಸಹ ಗ್ರೀನ್ ಆಗಿತ್ತು. ಅದಂದರೆ ಚಟ್ಟಿದ್ದೆಲ್ಲ ನೀರು ಬೀಳ್ತದಲ್ಲ, ಅದು ಸಹ ಗ್ರೀನ್ ಆಗ್ತದೆ ಫುಲ್. ಅದನ್ನು ಸಹ ಫುಲ್ ಧೂಳು ನೋಡಿ ಬರ್ತದೆ. ನಮ್ಮ ನಾರ್ಮಲ್ ಟೈಪಲ್ಲಿ ಹೋಗುದಿಲ್ಲ, ಇದರಲ್ಲಿ ಟ್ಯಾಂಕಿ ಕ್ಲೀನ್ ಮಾಡಿ ಫುಲ್ ಅದರಲ್ಲೇ ಇದು ಮಾಡೋದು. ಅದು ಫುಲ್ ಕ್ಲೀನ್ ಆಗ್ತದೆ. ಹಾಗೆ ನೀರು ತುಂಬ ಇತ್ತು, ಅಂದರೆ ನಾವು 1 ವಾರ ಬಂದ್ ಮಾಡಿ ಬಿಡ್ತಾರೆ, ಇಲ್ಲಾಂದರೆ ನೀರು ತುಂಬ ವೇಸ್ಟ್ ಆಗ್ತದಲ್ಲ. ಹಾಗೆ ಅದರಲ್ಲಿ ಅಷ್ಟೇ ಕಡಿಮೆ ಇರ್ತದೆ. ಆನಂತರ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು, ಮತ್ತು ಜೋರು ಮಳೆ ಬಂತು. ಒಳ್ಳೆ ಮಳೆ ಬಂದಿದೆ. ಕ್ಲೀನ್ ಮಾಡುವಾಗ ಮುಗಳಿ ನೋಡಿ, ಈಗ ಕ್ಲೀನ್ ಆಯ್ತು ನಮ್ಮದು. ಚೆಂದ ಕಾಣ್ತದೆ, ಬಳೆದು ನೀರು ಬೀಳ್ತದೆ. ಇನ್ನು ನಂದು ಗಾರ್ಡನ್ ಇದೆಲ್ಲ ತೆಗೆದಿದ್ದೇನೆ, ಸ್ವಲ್ಪ ತೆಗೆದಿಟ್ಟೆ. ಮತ್ತೆ ನಾನು ವಿಡಿಯೋ ಮಾಡಿದ್ದು, ಮಮ್ಮಿ ಬಂದಿದ್ದರು. ಫುಲ್ಲು ಅಲ್ಲಿ ಗಿಡ ಎಲ್ಲ ತುಂಬ ಬೆಳೆದಿತ್ತು, ಹಾಗೆ ಎಲ್ಲ ಕಟ್ ಮಾಡಿ ಕೃಷಿ ಮಾಡಿದೆ. ಮಳೆಗೆ ಈಗ ಮಾಡಿದರೆ ಅದು ಮತ್ತೆ ಚೆಂದ ಇದಾಗ್ತದಲ್ಲ, ಚಿಗುರ್ತದೆ. ಹಾಗೆ ಎಲ್ಲ ಗಿಡವನ್ನೆಲ್ಲ ಕಟ್ ಮಾಡಿದೆ. ತುಂಬ ಇತ್ತಲ್ಲಿ ಎಲ್ಲ. ನನಗೆ ಕೈಗೆ ಮುಳ್ಳು ಸಹ ಕಾಣ್ತಿದೆ. ಗುಲಾಬಿದು ಗಿಡ ಉಂಟಲ್ಲ, ಮುಳ್ಳು ಕಾಣ್ತಿತ್ತು. ಅದು ಮತ್ತು ಮಾರ್ಗದ ಸೈಡೆಲ್ಲ ಬಂದಿತ್ತು ಫುಲ್. ಮತ್ತು ಅದು ಗಾಡಿಯೆಲ್ಲ ಹೋಗೋ ಕಷ್ಟ ಆಗೋದು ಬೇಡ, ಫುಲ್ಲು ಇದಾಗಿತ್ತು. ಹಾಗೆ ನಾನೆಲ್ಲ ಹಾಕಿದೆ. ಫುಲ್ ಈಗ ಕ್ಲೀನ್ ಮಾಡೋದು ಈಗ ಅದನ್ನು. ಅದು ಫುಲ್ ಅಲ್ಲಿ ಎಲ್ಲ ಗಾಡಿಯೆಲ್ಲ ಹೋಗುವಾಗ ಕಷ್ಟ ಆಗ್ತದಲ್ಲ, ಹಾಗೆ ಎಲ್ಲ ಗಾರ್ಡನ್ ಇದು. ಈಗ ನೋಡಿ, ಅದರಲ್ಲಿ ತುಳಸಿದು ತುಂಬ ಆಗಿದೆ. ಎಷ್ಟು ತುಳಸಿ ಗಿಡ ಆಗಿದೆ, ಎಷ್ಟಂದರೆ ತುಂಬ ಆಗಿದೆ.
ನಂದು ಮಮ್ಮಿ ಇದ್ದಾರೆ ಅಲ್ಲಿ ಸೈಡು ನೋಡ್ತಾ ಇದ್ದಾರೆ. ಅವರಿಗೆ ಮೊಬೈಲ್ ಕೊಡೋದು, ನಾನೆಲ್ಲ ಕೆಲಸ ಮಾಡಿದ್ದು. ಅವರು ಸಹ ಸ್ವಲ್ಪ ಹೆಲ್ಪಿಗೆ ಬಂದರು, ಮತ್ತೆ ಹೋದರು ಅವರಿಗೆ ಸ್ವಲ್ಪ ಒಳಗೆ ಕೆಲಸ ಇತ್ತು ಹಾಗೆ. ಮತ್ತು ಸಂಜೆ ನೆಂಟರು ಸಹ ಬರಲಿಕ್ಕಿದ್ರು, ಹಾಗೆ ಸ್ವಲ್ಪ ಅಡುಗೆ ಸಹ ರೆಡಿ ಮಾಡಿ. ಈಗ ನೋಡಿ ಎಷ್ಟು ಚೆಂದ ಕಾಣ್ತದೆ ನಮ್ಮ ಗಾರ್ಡನ್, ನಮ್ಮ ಮಿನಿ ಗಾರ್ಡನ್ ಚೆಂದ ಕಾಣ್ತದೆಲ್ಲ. ಕ್ಲೀನ್ ಆದ ನಂತರ ಇನ್ನು ಚಿಗುರ್ತದೆ, ಅದು ಚಿಗುರಿದ ನಂತರ ಸೂಪರ್ ತುಂಬ ಇತ್ತದ್ರಲ್ಲಿ ಹೂವೆಲ್ಲ ಆಗ್ತಿತ್ತು. ಎಲ್ಲ ತೆಗೆದೆ, ಚೆಂದ ಕಾಣ್ತದೆ ಈಗ. ಇದು ನಂದು ಅಂಗಳದಲ್ಲಿ ನಾನು ಆಗ ತೋರಿಸಿದ್ದೆ ಫುಲ್ ಅಂಗಳದ್ದು ಗಿಡ ಚೆಂದ ಉಂಟಲ್ಲ. ಇದೊಂದು ವೆರೈಟಿದ್ದು, ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಇದು ಸಹ ಇಷ್ಟದ. ಇದು ಅಲವೀರ ಇನ್ನೊಂದು ಚಟ್ಟಿಯಲ್ಲಿ ನೆಡಬೇಕು, ಅದು ನೆನಪೇ ಆಗೋದಿಲ್ಲ. ನೋಡುವಾಗ ನಾನು ಇದು ನಾನು ಅತ್ತೆ ಮನೆಯಿಂದ ತಂದದ್ದು, ಅತ್ತೆ ಕೊಟ್ಟಿದ್ದು ನನಗೆ. ಇದು ಗಿಡ ಇದು ಚೆಂದ ಉಂಟಲ್ಲ, ವೈಟ್ ಮೇಲೆ ಬಂದು. ಇದು ಸಹ ಅಲ್ಲಿಂದನೇ ತಂದದ್ದು. ಇದು ನಂದು ಸಿಸ್ಟರ್ ಕೊಟ್ಟದ್ದು ನನಗೆ ಅಲ್ಲಿಂದ, ಅವರ ಮನೆಯದು. ಇದು ಸಹ ಅವರ ಮನೆಯದು. ಇದು ನಂದು ಕಸಿನ್ನ ಮನೆಯಿಂದ ನಾನು ತಂದು ನೆಟ್ಟದ್ದು. ಚೆಂದ ಉಂಟು ಇದು ನೋಡಲಿಕ್ಕೆ ಸಹ ಚೆಂದ ಉಂಟು. ಮುಂಚೆ ಅದರಲ್ಲಿ ಬೇರೆ ಗಿಡ ಇತ್ತು, ಕ್ರಿಸ್ಮಸ್ ಟ್ರೀ. ಈಗ ತೆಗ್ದದ್ದನ್ನು. ಇದು ನೋಡಿ, ಇದು ಗುಲಾಬಿದು ಸ್ವಲ್ಪ ಇದಾಗಿದೆ, ಚೆಂದ. ಇದೊಂದು ದಾಸವಾಳ ನೆಟ್ಟದ್ದು ಇವತ್ತು. ಇದು ತಿಮಾರೆ ಅಂತ, ಗೊಂಡೆದ್ದು. ಕೆಲವು ಹೆಸರು ಗೊತ್ತಿದ್ದದ್ದು ಹೇಳೋದು ಅಷ್ಟೇ. ಇದು ಜಿಡ್ಡೆ ಯಾವ ಕಲರ್ ಅಂತ ಗೊತ್ತಿಲ್ಲ. ಇದು ಒಂದು ದಾಸವಾಳ. ಇದು ಸಾಂಬಾರು ಬಳ್ಳಿ. ಇದು ಅಲವೇರ ಗೊತ್ತು. ಇದು ಪಲಾವೆಲೆ, ಅದು ನಮ್ಮ ನೇಬರ್ ಕೊಟ್ಟದ್ದು ಅಂಕಲ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಲವ್ ಯು, ಬಾಯ್, ಟೇಕ್ ಕೇರ್.